ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಯಡಿಯೂರಪ್ಪನವರ ಕುರ್ಚಿಗೆ ಕಾವಿ ಕಾವಲು. BSY ಕುರ್ಚಿ ಅಲ್ಲಾಡಿದ್ರೆ ದೆಹಲಿಗೆ ದಂಡಯಾತ್ರೆನ. BSY ಗೇಮ್ ಪ್ಲಾನ್ ಆದರೂ ಏನು? ಹೈಕಮಾಂಡ್ ಮೆಗಾ ಪ್ಲಾನ್ ಇದು. ನ್ಯೂಸ್ 18ನಲ್ಲಿ ಒಂದು ಮೆಗಾ ಫಾಲೋ ಅಪ್ ಸ್ಟೋರಿ. ಇದು ರಾಜೀನಾಮೆ ರಾಜಕೀಯ. ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ರಾಜೀನಾಮೆ ವದಂತಿ ಹಬ್ತಾ ಇದ್ದಾಗೆ ಕ್ಷಣಕ್ಕೊಂದು ಟ್ವಿಸ್ಟ್ ನಡೀತಾ ಇದೆ. ಮುಖ್ಯಮಂತ್ರಿ BSY ಮಠಾಧೀಶರ ಭೇಟಿಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ಓಹೋ, ಇದ್ಯಾವುದೋ ಬೇರೆ ಆಂಗಲ್ ಬರ್ತಾ ಇದೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಳೆದ 2 ದಿನಗಳಿಂದ ಮಠಾಧೀಶರು ರಾಜ್ಯಾದ್ಯಂತ ಯಡಿಯೂರಪ್ಪನವರ ಜೊತೆಗೆ ನಿಂತರು. ತುಂಬ ಜನ ಅವ್ರನ್ನ ಭೇಟಿ ಮಾಡಿದ್ರು, ಅವರಿಗೆ ಬಲ ತುಂಬಿದ್ರು. ಹೈಕಮಾಂಡ್ಗೂ ಕೂಡ ಒಂದಷ್ಟು ಎಚ್ಚರಿಕೆ ಕೊಟ್ಟರು, ಮನವಿ ಮಾಡಿಕೊಂಡ್ರು, ಎಲ್ಲವೂ ನಡೀತು. ಆದರೆ ಇದಕ್ಕೊಂದು ಸ್ಫೋಟಕ ಟ್ವಿಸ್ಟ್ ಏನಪ್ಪ ಅಂತಂದರೆ ಅದು CT ರವಿ ಅವರಿದ್ದ. ಒತ್ತಡ ತಂತ್ರದ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ CT ರವಿ ಅವರು. ಮಠಾಧಿಪತಿಗಳ ಹಿಂದೆ ಯಾರದ್ದೋ ಕೈವಾಡ ಇದೆ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಮಠಾಧೀಶರ ಹಿಂದೆ ಯಾರಿದ್ದಾರೋ ಹೈಕಮಾಂಡ್ ಗಮನಿಸ್ತಾ ಇದೆ. ದೆಹಲಿಯಲ್ಲಿ ನ್ಯೂಸ್ 18 ಜೊತೆ CT ರವಿ ಅವರ ಎಕ್ಸ್ಕ್ಲೂಸಿವ್ ಮಾತು. ನಾನು BJP ಕಾರ್ಯಕರ್ತ, ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ. CM ಬದಲಾವಣೆ ಬಗ್ಗೆ ಅರುಣ್ ಸಿಂಗ್ನವರು ಕೇಳಬೇಕು. ದೆಹಲಿಯಲ್ಲಿ ನ್ಯೂಸ್ 18 ಜೊತೆ CT ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಬದಲಾಗ್ತಾರೆ ಎನ್ನುವಂತಹ ವದಂತಿ ಬಹಳ ದಟ್ಟವಾಗಿ ಹರಡ್ತಾ ಇದೆ. ಈ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ BJPಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಹಳ ಚರ್ಚೆ ಆಗ್ತಿದೆ. ಏನಾಗ್ತಿದೆ ಈಗ? ಎಲ್ಲೆಲ್ಲಿ ಏನೇನು ಚರ್ಚೆ ಆಗುತ್ತೆ ಎಲ್ಲದಕ್ಕೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಅವರಿದ್ದಾರೆ. ಅವರು ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳಿಕ್ಕೆ ಅನುಭವ ಇದ್ದಾರೆ, ಸಮರ್ಥರಿದ್ದಾರೆ, ಅವ್ರು ನೋಡ್ತಾರೆ. ನನಗೆ ಕೊಟ್ಟಿರುವ ರಾಜ್ಯ ಮಹಾರಾಷ್ಟ್ರ, ಗೋವಾ, ಜೊತೆಗೆ ತಮಿಳುನಾಡು, ಅಲ್ಲಿ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನಗೆ ಕೊಟ್ಟಿರೋ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಮತ್ತು ನಮ್ಮ ಪಾರ್ಟಿ ಪರಿಶ್ರಮದಿಂದ ಪಕ್ಷನಿಷ್ಠೆಯಿಂದ ಬೆಳೆದಿದೆ. ಯಾರು ಹುಟ್ಟಬೇಕಾದ್ರೆ ಅಧಿಕಾರನ ತಂದು ಕೊಟ್ಟಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತನೂ ಅವನದೇ ಆದಂಥ ರಕ್ತ ಬೆವರನ್ನು ಸುರಿಸಿ ನನ್ನಂಥವ್ರನ್ನ ನಾಯಕರನ್ನಾಗಿ ಮಾಡಿದ್ದಾರೆ. ನಾವು ನಾಯಕರಾದ ಮೇಲೆ ದೊಡ್ಡವರಾಗಿದ್ದೀವಿ, ಮುಂಚೆ ನಾವೆಲ್ಲರೂ ಕಾರ್ಯಕರ್ತರೆ. ಸಂಭವನೀಯ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಅದೆಲ್ಲ ಪತ್ರಿಕೆಗಳಲ್ಲಿ ಹರಿದಾಡ್ತಾ ಇದೆ. ನಾನೊಬ್ಬ ಕಾರ್ಯಕರ್ತ, ಆ ಸ್ಥಾನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾವತ್ತಿಗೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಬದುಕಿರೋವರೆಗೂ ಅದು BJP ಕಾರ್ಯಕರ್ತ. ಅಲ್ಲ ಕಾರ್ಯಕರ್ತ ಸರಿ. ಈಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೇಳ್ತೀನಿ ನಾನು. ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಸುಮ್ಮನೆ ಈಗ ದಿನ ಚರ್ಚೆಯಲ್ಲಿ ಬರ್ತಾ ಇದೆ. ಎಲ್ಲ ಚರ್ಚೆಗೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ಓಕೆ, ಈಗ ನೋಡಿ, ಮಠಾಧೀಶರು ಒಂದು ರೀತಿ ಒತ್ತಡ ಏರುವಂತಹ ಮತ್ತು ಜನಪ್ರತಿನಿಧಿಗಳು ಪಾತ್ರವನ್ನು ಮಠಾಧೀಶರು ನಿರ್ವಹಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಪ್ರತಿಕ್ರಿಯೆ ಏನು? ಈಗ ಎಲ್ಲದ್ರ ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಠಾಧೀಶರು ಯಾರೋ ಮಾಡಿಸ್ತಾ ಇದ್ದಾರೆ. ನಾನು ಹೇಳೋದು ಅಂದರೆ ಮಠಾಧಿಪತಿಗಳ ಆಶೀರ್ವಾದ ಸದಾಕಾಲ ರಾಷ್ಟ್ರಹಿತದ ಕಾರಣಕ್ಕೆ BJP ಮೇಲೆ ಇರಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಷ್ಟ್ರಹಿತದ ಕಾರಣಕ್ಕೆ ಅವರ ಆಶೀರ್ವಾದ ಸದಾಕಾಲ ಇರಬೇಕು. ಯಾಕೆ ಅಂದರೆ ಉಳಿದವರೆಲ್ಲರೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡೋರು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಇವಿಷ್ಟು CT ರವಿ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ಧರಣೀಶ್ ಪುಗಿನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇದು ದೆಹಲಿಯಲ್ಲಿ CT ರವಿಯವರ ಮಾತಾಗಿತ್ತು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಮಾತು. ಒಂದು, ನಾನ್ ರೇಸಲ್ಲಿ ಇಲ್ಲ, ಜೊತೆಗೆ ನಾನೊಬ್ಬ ಬರೀ ಕಾರ್ಯಕರ್ತ ಅನ್ನೋದನ್ನ ಒತ್ತಿ ಹೇಳಿದ್ರು. ಎಲ್ಲದಕ್ಕೂ ರೀಸನ್ ಕೊಡೋಕ್ಕಾಗಲ್ಲ ಅಂತ ಕೂಡ ಒಂದಷ್ಟು ಮಾತು ಕಠಿಣವಾಗೇ ಇತ್ತು. ಅದಾದ ನಂತರದಲ್ಲಿ ಮಠಾಧೀಶರಂತೂ ಪ್ರತಿದಿನ ನಿನ್ನೆ ಮೊನ್ನೆ 2 ದಿವಸ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಿದ್ದಾರೆ, ಅವರಿಗೆ ಬಲ ತುಂಬುತ್ತಿದ್ದಾರೆ. ಆದರೆ ಇದರ ಹಿಂದೆ ಯಾರದ್ದು ಕೈವಾಡ ಇದೆ, ಅವ್ರು ಯಾಕೆ ಮಾಡ್ತಿದ್ದಾರೆ, ಯಾತಕ್ಕೋಸ್ಕರ ಮಾಡ್ತಿದ್ದಾರೆ, ಈ ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ರಾಜ್ಯಕ್ಕೆ ಉಸ್ತುವಾರಿ ಅರುಣ್ ಸಿಂಗ್ ಅವರಿದ್ದಾರೆ, ಅವರು ಸಮರ್ಥರಿದ್ದಾರೆ, ಎಲ್ಲದ್ರ ಬಗ್ಗೆ ಗಮನ ಹರಿಸ್ತಾರೆ, ಅವರು ಅದ್ರ ಬಗ್ಗೆ ಕೇರ್ ತಗೋತಾರೆ ಅನ್ನುವ ಮಾತನ್ನು CT ರವಿಯವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದರ ಹಿಂದಿರುವ ಉದ್ದೇಶವನ್ನು ಇಟ್ಕೊಂಡು ಯಾರು ಮಾಡಿಸ್ತಿದ್ದಾರೆ ಮತ್ತು ಇಡೀ ಮಠಾಧಿಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಯಾರದ್ದೋ ಕೈವಾಡ ಇದೆಯಾ ಅನ್ನೋದೀಗ ಒಂದು ಅನುಮಾನ ಕಾಡ್ತಾ ಇದೆ. CT ರವಿಯವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗಲೇ ನಿನ್ನೆ ಮೊನ್ನೆ 2 ದಿವಸ ರಾಜ್ಯದಾದ್ಯಂತ ಮಹತ್ತರ ಬೆಳವಣಿಗೆ ಅದು.
ಸಿ ಟಿ ರವಿ ಅವರು ಮಾತಾಡಿದ್ದು. ಒನ್ಸ್ ಅಗೇನ್ ನಿಮ್ಮೆಲ್ಲರ ಗಮನಕ್ಕೆ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಬದಲಾಗ್ತಾರೆ ಎನ್ನುವಂತಹ ವದಂತಿ ಬಹಳ ದಟ್ಟವಾಗಿ ಹರಡ್ತಾ ಇದೆ. ಈ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಬಹಳ ಚರ್ಚೆ ಆಗ್ತಿದೆ, ಏನಾಗ್ತಿದೆ? ಈಗ ಎಲ್ಲೆಲ್ಲಿ ಏನೇನು ಚರ್ಚೆ ಆಗುತ್ತೆ ಎಲ್ಲದಕ್ಕೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದ ಉಸ್ತುವಾರಿ ಅರುಣ್ ಸಿಂಗ್ ಅವರಿದ್ದಾರೆ. ಅವರು ಕರ್ನಾಟಕದ ಬಗ್ಗೆ ನೋಡ್ಕೊಳ್ಳಿಕ್ಕೆ ಅನುಭವ ಇದ್ದಾರೆ, ಸಮರ್ಥರಿದ್ದಾರೆ, ಅವ್ರು ನೋಡ್ತಾರೆ. ನನಗೆ ಕೊಟ್ಟಿರುವ ರಾಜ್ಯ ಮಹಾರಾಷ್ಟ್ರ, ಗೋವಾ ಜೊತೆಗೆ ತಮಿಳುನಾಡು, ಅಲ್ಲಿ ಕೆಲಸ ನಾನು ಮಾಡ್ತಾಯಿದ್ದೀನಿ. ನನಗೆ ಕೊಟ್ಟಿರೋ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಮತ್ತು ನಮ್ಮ ಪಾರ್ಟಿ ಪರಿಶ್ರಮದಿಂದ ಪಕ್ಷನಿಷ್ಠೆಯಿಂದ ಬೆಳೆದಿದೆ. ಯಾರು ಹುಟ್ಟಬೇಕಾದ್ರೆ ಅಧಿಕಾರನ ತಂದು ಕೊಟ್ಟಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತನೂ ಅವನದೇ ಆದಂಥ ರಕ್ತ ಬೆವರನ್ನು ಸುರಿಸಿ ನನ್ನಂಥವ್ರನ್ನ ನಾಯಕರನ್ನಾಗಿ ಮಾಡಿದ್ದಾರೆ. ನಾವು ನಾಯಕರಾದ ಮೇಲೆ ದೊಡ್ಡವರಾಗಿದ್ದೀವಿ, ಮುಂಚೆ ನಾವೆಲ್ಲರೂ ಕಾರ್ಯಕರ್ತರೆ. ಸಂಭವನೀಯ ಮುಖ್ಯಮಂತ್ರಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆ. ಅದೆಲ್ಲ ಪತ್ರಿಕೆಗಳಲ್ಲಿ ಹರಿದಾಡ್ತಾ ಇದೆ. ನಾನೊಬ್ಬ ಕಾರ್ಯಕರ್ತ, ಆ ಸ್ಥಾನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ, ಯಾವತ್ತಿಗೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಬದುಕಿರೋವರೆಗೂ ಅದು BJP ಕಾರ್ಯಕರ್ತ. ಅಲ್ಲ ಕಾರ್ಯಕರ್ತ ಸರಿ. ಈಗ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೇಳ್ತೀನಿ ನಾನು. ಮುಖ್ಯಮಂತ್ರಿ ಸ್ಥಾನ ಅನ್ನೋದು ಸುಮ್ಮನೆ ಈಗ ದಿನ ಚರ್ಚೆಯಲ್ಲಿ ಬರ್ತಾ ಇದೆ. ಎಲ್ಲ ಚರ್ಚೆಗೂ ನಾವು ಉತ್ತರ ಕೊಡೋಕ್ಕಾಗಲ್ಲ. ಓಕೆ, ಈಗ ನೋಡಿ, ಮಠಾಧೀಶರು ಒಂದು ರೀತಿ ಒತ್ತಡ ಏರುವಂತಹ ಮತ್ತು ಜನಪ್ರತಿನಿಧಿಗಳು ಪಾತ್ರವನ್ನು ಮಠಾಧೀಶರು ನಿರ್ವಹಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ಪ್ರತಿಕ್ರಿಯೆ ಏನು? ಈಗ ಎಲ್ಲದ್ರ ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಠಾಧೀಶರು ಯಾರೋ ಮಾಡಿಸ್ತಾ ಇದ್ದಾರೆ. ನಾನು ಹೇಳೋದು ಅಂದರೆ ಮಠಾಧಿಪತಿಗಳ ಆಶೀರ್ವಾದ ಸದಾಕಾಲ ರಾಷ್ಟ್ರಹಿತದ ಕಾರಣಕ್ಕೆ BJP ಮೇಲೆ ಇರಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಷ್ಟ್ರಹಿತದ ಕಾರಣಕ್ಕೆ ಅವರ ಆಶೀರ್ವಾದ ಸದಾಕಾಲ ಇರಬೇಕು. ಯಾಕೆ ಅಂದರೆ ಉಳಿದವರೆಲ್ಲರೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡೋರು. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ರಾಷ್ಟ್ರಹಿತವನ್ನು ಧಿಕ್ಕರಿಸಿ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಇವಿಷ್ಟು ಸಿ ಟಿ ರವಿ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಕಾರ್ತಿಕ್ ಜೊತೆ ಧರಣೀಶ್ ಬುಗಿನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು. ಒಂದು ಕ್ಲಿಯರ್ ಆಗಿ ಹೇಳಿದ್ದೇನಪ್ಪ ಅಂದರೆ, ಏನೇನು ಬೆಳವಣಿಗೆ ನಡೀತಾ ಇದೆ ಇಲ್ಲಿ 2 ದಿವಸಗಳಿಂದ ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನದಲ್ಲಿಟ್ಟಿದೆ. ಪ್ರತಿನಿತ್ಯ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಇದರಿಂದ ಯಾರಿದ್ದಾರೆ, ಯಾಕೆ ಮಾಡಿಸ್ತಿದ್ದಾರೆ, ಏನು ನಡೀತಾ ಇದೆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾರು ಉಸ್ತುವಾರಿಗಳಿದ್ದಾರೋ ಅವರು ಅದಕ್ಕೆ ಸಮರ್ಥರಿದ್ದಾರೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸ್ಪೆಷಲಿ ಮಠಾಧೀಶರ ಭೇಟಿ ಏನಿತ್ತು 2 ದಿವಸದಿಂದ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು, ಅದ್ರ ಬಗ್ಗೆ ಮಾತಾಡೋದು, ಬಲ ತುಂಬೋದು, ನೈತಿಕತೆ ಬಲ ತುಂಬೋದು, ಈ ಥರದ್ದು ಏನೇನು ಪ್ರಸ್ತಾಪ ಆಗ್ತಾ ಇತ್ತು, ಎಲ್ಲದರ ಹಿಂದೆ ಇನ್ಯಾರದ್ದು ಕೈವಾಡ ಇದೆ ಅನ್ನೋದನ್ನ ಸಿ ಟಿ ರವಿಯವರು ಮೆನ್ಷನ್ ಮಾಡ್ತಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾಗಿ ರಾಜ್ಯದ ಎಲ್ಲ ಬೆಳವಣಿಗೆಯನ್ನು ಹೈಕಮಾಂಡ್ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಮುಂದಿನ ದಿನದಲ್ಲಿ ಇದ್ರ ಕಡೆ ಕೂಡ ಗಮನ ಹರಿಸುತ್ತೆ ಅನ್ನೋದನ್ನ ಸಿ ಟಿ ರವಿಯವರು ಕೂಡ ನೇರ ಮಾತುಗಳು ಹೇಳಕ್ಕೆ ಶುರು ಮಾಡೋದ್ರ ಜೊತೆಗೆ ಅವರ ಉಸ್ತುವಾರಿ ಇರುವಂಥ ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಬಿಟ್ಟು ಬೇರೆ ಕಡೆ ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತಿದ್ರು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಧರಣೇಶ್. ಇದೊಂಥರ ಹೊಸ ಟ್ವಿಸ್ಟ್ ಇದು. ಅಂದರೆ ಇಲ್ಲೇನೋ ನಡೀತಾ ಇದೆ ಅಂದಾಗ ಯಡಿಯೂರಪ್ಪನವರ ಅಥವಾ ಮಠಾಧೀಶರ ಈ ಬಲ ತುಂಬುವ ಬೆಳವಣಿಗೆಗಳು ಹೈಕಮಾಂಡ್ಗೆ ಗಮನದಲ್ಲಿದೆ, ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದಷ್ಟು ಗೊತ್ತಾಗ್ತಾ ಇದೆ ಸಿ ಟಿ ರವಿಯ ಮಾತುಗಳಿಂದ. ಬಟ್ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಮತ್ತು ಯಾರು ಮತ್ತು ಹೇಗೆ, ಆ ಸ್ಟ್ರಾಟಜಿ ಏನು, ವಾಟ್ ನೆಕ್ಸ್ಟ್, ಮುಂದೆ ಏನಿದೆ ಹೈಕಮಾಂಡ್ ಮುಂದೆ ಆಲೋಚನೆ? ಹರೀಶ್ ನಾಗರಾಜ್, ನಾವು ಕಳೆದ ಒಂದು 2-3 ದಿನಗಳ ಹಿಂದೆನೇ ಮಾತಾಡಿದ್ವಿ. ಏನಂತಂದರೆ ಈಗಷ್ಟೇ ಆರಂಭ ಆಗಿದೆ ಈ ರಾಜಕೀಯ ಬೆಳವಣಿಗೆಗಳ ನಿಜವಾದ ಈ ಒಂದು ಬಿಸಿ ಅಥವಾ ಈ ಏನು ಚಟುವಟಿಕೆಗಳು ಇನ್ನೂ ಭಾಳಷ್ಟು ಡೆವಲಪ್ಮೆಂಟ್ಗಳಾಗ್ತವೆ ಅಂತ. ಈಗ ನೋಡಿ, ಅದೇ ಈ ರೀತಿ ಹೊಸ ಟ್ವಿಸ್ಟ್ಗಳು, ಹೊಸ ತಿರುವುಗಳು ಸಿಗ್ತಾ ಇದ್ದಾವೆ ಈ ಪ್ರಕರಣಕ್ಕೆ. ಈಗ ಪರೋಕ್ಷವಾಗಿ ಹೇಳಿದರೆ ಅನ್ನೋದು ಬಿಟ್ಟರೆ, ಸಿ ಟಿ ರವಿ ಮಠಾಧೀಶರ ಮಠಾಧೀಶರು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಿರೋದನ್ನು, ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಡಿ ಅಂತೇಳಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಏರ್ತಿರುವಂತಹ ಕೆಲಸವನ್ನು ವಿರೋಧಿಸಿದ್ದಾರೆ. ಜೊತೆಗೆ ಅದರ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಯಾರೋ ಅನ್ನುವಂಥದ್ದು ಅವ್ರ ಬಾಯಲ್ಲಿ ಹೇಳದೇ ಇದ್ದರೂ ಕೂಡ ಅದು ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಪುತ್ರ BY ವಿಜಯೇಂದ್ರ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸತ್ಯ. ಅಂದರೆ ಅವರನ್ನು ಗುರುತು ಮಾಡಿ ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಹೀಗೆ ಅವರು ಮಠಾಧೀಶರ ರಾಜಕಾರಣವನ್ನು ಅಥವಾ ಅವರ ಒತ್ತಡ ಏರ್ತಿರೋದನ್ನು ವಿರೋಧಿಸ್ತಾನೆ ಮತ್ತೊಂದು ಮಾತನ್ನು ಕೂಡ ಹೇಳಿದರು. ಏನಂದರೆ, ಇವೆಲ್ಲವನ್ನು ಹೈಕಮಾಂಡ್ ಗಮನಿಸ್ತಿದೆ ಮತ್ತು ಅದರ ಈ ಬಗ್ಗೆ ಪರಿಶೀಲಿಸುತ್ತೆ ಅನ್ನುವಂತಹ ಮಾತುಗಳನ್ನು.
ಏನು ಗಮನಿಸೋದು ಅಂದ್ರೇನು, ಮಠಾಧೀಶರ ರಾಜಕಾರಣವನ್ನು, ಮಠಾಧೀಶರ ಮೇಲಂತೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನಂದರೆ ಪರೋಕ್ಷವಾಗಿ ವಿಜಯೇಂದ್ರವರ ನಡೆಗಳನ್ನು ಗಮನಿಸ್ತಾ ಇದೆ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕರ್ನಾಟಕದ ವಿಷಯ, ನಾನು ಮಹಾರಾಷ್ಟ್ರ, ಗೋವಾ, ತಮಿಳುನಾಡಿನ ಇನ್ಚಾರ್ಜ್, ಈ ವಿಷಯದಲ್ಲಿ ಏನೇನು ಮಾತಾಡಲ್ಲ ಅಂತ ಹೇಳ್ತಾನೆ ಕರ್ನಾಟಕದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಹೈಕಮಾಂಡ್ ಗಮನಿಸ್ತಿದೆ, ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು. ಮತ್ತು ಮಠಾಧೀಶರ ಈ ನಡೆಗಳ ಹಿಂದೆ ವಿಜಯೇಂದ್ರ ಕೈವಾಡ ಇದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯ ಬೆಳವಣಿಗೆಗಳಾಗ್ತಿದ್ರೆ, ದೆಹಲಿಯಲ್ಲಿ ಈಗ ಆ CM ಆಪ್ತ ಅಂತ ಹೇಳಿಸ್ಕೊಂಡಿದ್ದಂತಹ ಮತ್ತು ಏನೋ ಅವರ ರಾಜಕೀಯ ಕಾರ್ಯದರ್ಶಿಯೂ ಆಗಿರುವಂತಹ MP ರೇಣುಕಾಚಾರ್ಯ ಈಗ ರಾಜ್ಯ BJP ಉಸ್ತುವಾರಿ ಅರುಣ್ ಸಿಂಗ್ ನಿವಾಸಕ್ಕೆ ಬಂದಿದ್ದಾರೆ, ಅವರನ್ನು ಭೇಟಿ ಆಗ್ತಿದ್ದಾರೆ. ಇವ್ರ ನಡೆ ಕೂಡ ಒಂದು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದೆ. ಯಾಕೆಂದರೆ ಇವರು ಯಡಿಯೂರಪ್ಪ ಅವರ ದೂತನಾಗಿ ಇಲ್ಲಿ ಬಂದಿದ್ದಾರಾ, ಅಥವಾ ಅವರ CD ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆಂಟಿಸಿಪೇಟ್ ಬೇಲ್ ತಗೊಳ್ಳೋ ರೀತಿಯಲ್ಲಿ ಏನಾದರೂ ಬಂದಿದ್ದಾರಾ, CD ವಿರುದ್ಧ ದೂಡು ಕೊಡಲಿಕ್ಕೆ ಏನಾದರೂ ಬಂದಿದ್ದಾರಾ ಏನು ಅನ್ನೋದು ಇನ್ನೂ ಏನು ಗೊತ್ತಾಗ್ತಾ ಇಲ್ಲ. ಆದರೆ ಕಡೆ ಗಳಿಗೆಯಲ್ಲಿ ಈ ರೀತಿಯ ಚಟುವಟಿಕೆಗಳಾದಾಗ ಸಹಜವಾಗಿ ರಾಜಕೀಯವಾಗಿ ಅವು ಕುತೂಹಲವನ್ನು ಮೂಡಿಸ್ತವೆ. ಅದೇ ರೀತಿ ಅರುಣ್ ಸಿಂಗ್ ಅವರನ್ನು ಇವರು ಭೇಟಿ ಮಾಡಿರೋದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಹೀಗೆ ಇನ್ನೂ ಯಡಿಯೂರಪ್ಪ ಅವರ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ 26ನೇ ತಾರೀಕು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಈಗ ಬಹಳ ದಟ್ಟವಾದಂತಹ ವದಂತಿ ಇದೆ. ಸೊ ಅಲ್ಲಿವರೆಗೆ ಈ ರೀತಿಯ ಏನೋ ತಿರುವುಗಳು, ಈ ಆಯಾಮಕ್ಕೆ ಹೊಸ ತಿರುವುಗಳು ಸಿಗೋದು ಸಹಜ ಅಂತ ಅನಿಸುತ್ತೆ ಹರೀಶ್. ಬಟ್ ಮುಂದಿನ ನಿರ್ಧಾರವನ್ನ ಈಗಾಗಲೇ ಏನಾದರೂ ಹೈಕಮಾಂಡ್ ಯಡಿಯೂರಪ್ಪನವರಿಗೆ ತಿಳಿಸಿದ್ದೇ ಆದಲ್ಲಿ ಈಗ ಈ ಬೆಳವಣಿಗೆಗಳಿಂದ ಹೈಕಮಾಂಡ್ ಒಂಚೂರು ಹೋಲ್ಡ್ ಮಾಡುತ್ತೆ ಅಥವಾ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ಬೋದು, ಆ ಥರದ್ದು ಏನಾದರೂ ಚೇಂಜಸ್ ಆಗುವಂಥ ಒಂದಷ್ಟು ಆಯಾಮಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಇಲ್ವಾ? ಹರೀಶ್ ನಾಗರಾಜ್, ಇತ್ತೀಚೆಗೆ BJP ಹೈಕಮಾಂಡ್ ಅವರ ಏನೋ ಸ್ಟೈಲ್ ಆಫ್ ಫಂಕ್ಷನಿಂಗನ್ನು ನೋಡ್ತಾ ಇದ್ರೆ ಬಹಳ ರಹಸ್ಯವನ್ನು ಅವರು ಕಾಪಾಡ್ಕೊಳ್ತಾರೆ. ಎಲ್ಲ ವಿಷಯದಲ್ಲೂ ಕೂಡ ಒಂದು ಅಭ್ಯರ್ಥಿ, ಒಂದು ಏನೋ MLA ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ದೃಷ್ಟಿಯಲ್ಲೂ ಕೂಡ ರಹಸ್ಯವನ್ನು ಕಾಪಾಡ್ಕೊಳ್ತಾರೆ. ಆದರೆ ಈ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದ್ರಲ್ಲಿ ಕಾಪಾಡ್ಕೊಳ್ಳದೆ ಇರ್ತಾರ. ಸೊ ಅದೇ ರೀತಿ ಆಗ್ತಿದೆ. ನಾವು ಇತ್ತೀಚೆಗೆ ನಡೆದಂತಹ ಸಂಪುಟ ಪುನರ್ರಚನೆ ವಿಷಯದಲ್ಲೂ ನೋಡಿದ್ವಿ, ಅವ್ರು ಯಾವ ರೀತಿ ಮೀಡಿಯಾಗಳ ಲೆಕ್ಕಾಚಾರ ಏನಿತ್ತು, ರಾಜಕಾರಣಿಗಳ ಲೆಕ್ಕಾಚಾರ ಏನಿತ್ತು, ಕಡೆಗೆ ಯಾವ ರೀತಿಯ ಸಂಪುಟದ ಪುನರ್ರಚನೆ ಆಯಿತು ಅಂತ. ಸೊ ಹೀಗೆ ಪ್ರತಿಯೊಂದು ವಿಷಯ, ರಾಷ್ಟ್ರಪತಿ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದಂಥ ಸಂಪುಟದ ಪುನರ್ರಚನೆವರೆಗೂ ಕೂಡ ಸಮ್ಟೈಮ್ಸ್ ಶಾಕ್ ಕೊಟ್ಟಿದ್ದಾರೆ, ಸಮ್ಟೈಮ್ಸ್ ಸರ್ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈಗಲೂ ಕರ್ನಾಟಕದ ಮುಖ್ಯಮಂತ್ರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಗೆ ಯಾವಾಗ ಉತ್ತರ ಬರುತ್ತೋ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈಗ ಯಡಿಯೂರಪ್ಪ ಯಾವಾಗ ರಿಸೈನ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದು 26ನೇ ತಾರೀಕು ಸಿಗ್ತಾರೆ ಅಂತೇಳಿ ಒಂದು ಅಂದಾಜು, ರಾಜಕೀಯ ವಿಶ್ಲೇಷಕರು, ಪತ್ರಕರ್ತರು ಮತ್ತು ರಾಜಕಾರಣಿಗಳ ಅಂದಾಜಷ್ಟೇ. ಸೊ ಇನ್ನೂ ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ. BJPಯಿಂದಾಗಲಿ ಅಥವಾ ಯಡಿಯೂರಪ್ಪ ಕಡೆಯಿಂದಾಗಲಿ ಅಧಿಕೃತವಾದಂತಹ ಮಾಹಿತಿಯೂ ಸಿಕ್ಕಿಲ್ಲ. ಸೊ ಮೊದಲಿಗೆ ಅದಾಗಬೇಕು, ಅನಂತರದಲ್ಲಿ ನೆಕ್ಸ್ಟ್ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೂ ಕೂಡ ನನ್ನ ಪ್ರಕಾರ 26ನೇ ತಾರೀಕು ನಂತರವೇ, ಅಂದರೆ ಇನ್ ಕೇಸ್ ಅವತ್ತು ರಾಜೀನಾಮೆಯನ್ನು ಕೊಟ್ಟರೆ ಆ ನಂತರವಷ್ಟೇ ಗೊತ್ತಾಗುತ್ತೆ ಹೊರತು ಈಗ ಓಡ್ತಿರುವಂತಹ ಹೆಸರುಗಳು ಅಥವಾ ಚರ್ಚೆ ಆಗ್ತಿರುವಂತಹ ಹೆಸರುಗಳು ಅಥವಾ ಸಂಭವನೀಯ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಇವೆಲ್ಲವೂ ಒಂದು ರೀತಿಯ ಸ್ಪೆಕ್ಯುಲೇಷನ್ಸ್ ಆಗಿದ್ದಾವೆ ಹರೀಶ್. ಮತ್ತೆ ಸೊ 26ನೇ ತಾರೀಕು ಅವ್ರು ರಾಜೀನಾಮೆ ಕೊಡುವ ವಿಷಯ ಕೂಡ ಅಷ್ಟು ಸುಲಭವಾಗಿ ಉಳಿದಿಲ್ಲ. ಒಂದು ರೀತಿ ನೋಡಿ, ನೋಡೋಣ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. CT ರವಿ ಅವರು ಹೇಳಿಕೆ ಕೊಟ್ಟರು, ಮಠಾಧೀಶರ ಭೇಟಿಯ ಹಿಂದೆ ಯಾರಿದ್ದಾರೆ, ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ. ಈಗಿರೋ ಪ್ರಶ್ನೆನೂ ಅದೇ, ಯಾರಿದ್ದಾರೆ ಮತ್ತು ಯಾಕಿದ್ದಾರೆ. CT ರವಿಯವರ ಮಾತಿನ ಅರ್ಥ ಏನು ಅನ್ನೋದು ಈಗಿರುವಂತಹ ಕುತೂಹಲ. ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ CT ರವಿಯವರು? ಬ್ರೇಕಿಂಗ್ ನ್ಯೂಸ್. ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅಂದ್ರೆ ಅರ್ಥ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಹೋಗಿದೆ ಅಂತಾನೆ ಅರ್ಥ. ಕ್ವಶ್ಚನ್ ಮಾರ್ಕ್ ಇಲ್ವೇ ಇಲ್ಲ ನನ್ನ ಪ್ರಕಾರ. ಕಾವಿ ಹಿಂದಿರುವ ವ್ಯಕ್ತಿ ಬಗ್ಗೆ ದೂರು ಏನಾದರೂ ಯಾರಾದರೂ ಕೊಟ್ಟಿದ್ದಾರಾ, ಯಾರಿರ್ಬೋದು, ಅದೊಂದು ಕ್ವಶ್ಚನ್ ಮಾರ್ಕ್ ಇದ್ದೇ ಇರುತ್ತೆ. ಇದರ ಮುನ್ಸೂಚನೆಯನ್ನು ಈಗ CT ರವಿಯವರು ಬಿಟ್ಕೊಟ್ರ ಅಂತಾನೂ ಕೂಡ ಅನಿಸ್ತಾ ಇರುತ್ತೆ. CT ರವಿಯವರ ಮಾತಿನ ಮರ್ಮ ಬಹುಶಃ ಇದೇ ಇರಬೇಕು. ಕಾವಿ ಹಿಂದಿರುವಂಥವ್ರು ಯಾರು ಅನ್ನೋದು ಹೈಕಮಾಂಡ್ ಗಮನಿಸ್ತಾ ಇದೆ ಸೂಕ್ಷ್ಮವಾಗಿ. ಯಾರಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಮಾಡುವ ಉದ್ದೇಶ ಏನು, ಈ ಎಲ್ಲವನ್ನು ಕೂಡ ಹೈಕಮಾಂಡ್
ಗಮನಿಸ್ತಾ ಇದೆ. ಅದರ ಬಗ್ಗೆ ಸಮರ್ಥರಿರುವಂಥ ನಾಯಕರು ಗಮನ ಹರಿಸಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದು ಸಿ.ಟಿ. ರವಿಯವರ ಮಾತಾಗಿತ್ತು. ಎಲ್ಲದ್ರ ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾನು ಹೇಳೋದು ಅಂದರೆ ಮಠಾಧಿಪತಿಗಳ ಆಶೀರ್ವಾದ ಸದಾಕಾಲ ರಾಷ್ಟ್ರಹಿತದ ಕಾರಣಕ್ಕೆ BJP ಮೇಲೆ ಇರಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲದ್ರ ಬಗ್ಗೆಯೂ ಕೂಡ ಕೇಂದ್ರ ಯಾವ ಹಿನ್ನೆಲೆಯಲ್ಲಿ ಹೀಗಾಗ್ತಾ ಇದೆ, ಯಾರು ಇದ್ರ ಹಿಂದ್ಗಡೆ ಇದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾನು ಹೇಳೋದು ಅಂದರೆ ಮಠಾಧಿಪತಿಗಳ ಆಶೀರ್ವಾದ ಸದಾಕಾಲ ರಾಷ್ಟ್ರಹಿತದ ಕಾರಣಕ್ಕೆ BJP ಮೇಲೆ ಇರಲಿ ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲದೂ ಅಫ್ಕೋರ್ಸ್ ಬಹಳ ಕುತೂಹಲ ಇರೋದು ನಿನ್ನೆಗಷ್ಟೇ ಮುಗ್ದಿಲ್ಲ. ಮುಖ್ಯಮಂತ್ರಿಗಳ ಮನೆಯ ಮುಂಭಾಗದಲ್ಲೂ ಇವತ್ತು ಒಂದಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಅದು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಬರ್ತೀನಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಮೈ ಮರೆಯಬೇಡಿ ಜೋಪಾನ, ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ವಶಕ್ಕೆ ಈ ಗೋವುಗಳು ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ ವಿತ್ ಆಕ್ಸಿಜನ್. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ರಾಜ್ಯ ಸರ್ಕಾರ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳಿದೆ. ನ್ಯೂಸ್ 18 ಫಲಶ್ರುತಿಯಾಗಿ ಒಂದು ಸರ್ಕಾರದಲ್ಲೂ ಜನಪರ ವರದಿಗಳಿಗೆ ಮತ್ತೊಂದು ಹೆಸರೇ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಇಂಪ್ಯಾಕ್ಟ್. ವೈರಸ್, ಪ್ಯಾಂಡಮಿಕ್, ಕೋವಿಡ್ ಇದೆಲ್ಲ ಕಾಮನ್ ಬಿಡ್ರಿ, ಹಳೆ ವಿಷಯ. ಹೀಗಂತ ಹೇಳ್ತಾರೆ ಎಷ್ಟೋ ಜನ. ನೀವು ಕೂಡ ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಮ್ಗೆ ನಿಮ್ಮ ಮುಖ ತೋರಿಸ್ಬೇಡಿ. ನಿಮ್ಮ ಮುಖ ತೋರಿಸಿ. ಇಷ್ಟೊಂದು ಒಟ್ಟಾಗಿ ಹೇಳ್ತಿದೀವಿ ಅನ್ಕೊಂಡ್ರ? ಆದ್ರೆ ಈ ಮಾತನ್ನ ಹೇಳಲೇಬೇಕು. ಸಿಚುವೇಶನ್ ಮತ್ತೆ ಅಲಾರ್ಮಿಂಗ್ ಆಗಿದೆ. ನಮ್ಮಲ್ಲಿ ಇನ್ನೂ ಕೆಲವರು ಮಾಸ್ಕ್ ಅನ್ನ ಹಾಕ್ತೆ ಸುತ್ತಾಡ್ತಿದ್ದಾರೆ. ತಮ್ಮವರನ್ನ ಅಪಾಯಕ್ಕೆ ತಳ್ತಾ ಇದ್ದಾರೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಕೊರೋನಾ ಸಂಖ್ಯೆ ಮತ್ತೆ ಏರಿಕೆ ಆಗ್ತಿದೆ ಅಂತ. ವ್ಯಾಕ್ಸಿನ್ ಬಂತು ಅಂತ ಕೇರ್ಲೆಸ್ ಆಗಬೇಡಿ. ಇನ್ನೂ ಕೂಡ ಎಚ್ಚರಿಕೆ ಅಗತ್ಯ. ಕೋವಿಡ್ ನಿಯಮಗಳನ್ನ ಪಾಲಿಸಿ, ಬದುಕಿ ನಿಮ್ಮವರನ್ನ ಬದುಕಿಸಿಕೊಳ್ಳಿ. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ನಮಗೆ ನಿಮ್ಮ ಮುಖ ತೋರಿಸ್ಬೇಡಿ. ಮುಖ ತೋರಿಸಿ. ಹೈ ವೋಲ್ಟೇಜ್ ಮೆಗಾ ಪಾಲಿಟಿಕ್ಸ್. ಸೆನ್ಸೇಷನಲ್ ಸುದ್ದಿ ಹಿಂದಿನ ಸತ್ಯ. 24 ಅವರ್ಸ್ ಆದ್ರೂ ನಮಗೆ ನ್ಯಾಯ ಇನ್ನೂ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಡ್ತೀವಿ. ಹಳ್ಳಿ ಟು ದಿಲ್ಲಿ, ನ್ಯೂಸ್ 18 ಫೋಕಸ್. ವೀಕ್ಷಿಸಿ ಫೋಕಸ್ 18 ರಾತ್ರಿ 8:30ಕ್ಕೆ. ಅನ್ಲಾಕ್ ಆಗಿದೆ ಕರ್ನಾಟಕ, ಆದ್ರೆ ಕೊರೋನಾ ಇನ್ನೂ ತೊಲಗಿಲ್ಲ. ಮೂರನೇ ಅಲೆ ಅಪ್ಪಳಿಸಬಹುದು, ಎಚ್ಚರ. ಸ್ವಲ್ಪ ಮೈ ಮರೆತರು ಮತ್ತೆ ಅಪಾಯ. 6 ಅಡಿ ಅಂತರ, ಮುಖಕ್ಕೆ ಮಾಸ್ಕ್ ನಿರಂತರ. ಜನಸಂದಣಿ ಪ್ರದೇಶಗಳಲ್ಲಿ ಕೊರೋನಾ ನಿಯಮಗಳನ್ನ ತಪ್ಪದೇ ಪಾಲಿಸಿ. ಮೂರನೇ ಅಲೆ ಬಲೆಗೂ ಮುನ್ನ ಬಿ ಅಲರ್ಟ್. ಬ್ರೇಕಿಂಗ್ ನ್ಯೂಸ್. ವೈಭವೀಕರಣ ಇಲ್ಲ, ತಿರುಚೋದಿಲ್ಲ.
ಪಕ್ಷ ವಿರೋಧಿ ಚಟುವಟಿಕೆ ಚಾಟಿ. ಸಿಡಿಗಳನ್ನ ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಸುಳ್ಳು ಹೇಳಲ್ಲ. ಬಿಗ್ ನ್ಯೂಸ್, ಬಿಗರ್ ಬ್ರೇಕಿಂಗ್. ವಸ್ತುನಿಷ್ಠ ವರದಿ, ತ್ವರಿತ ಮತ್ತು ಖಚಿತ ಮಾಹಿತಿ. ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ ಫಸ್ಟ್ ಎಲ್ಲವೂ ಕೂಡ ರೇಟಿಂಗ್ಸ್ ನಲ್ಲಿ ಕೇಳಲಾಗಿತ್ತು. ಹಳ್ಳಿಯಿಂದ ದಿಲ್ಲಿವರೆಗೆ ಸುದ್ದಿ ಬ್ರೇಕ್ ಆಗೋದೇ ಇಲ್ಲಿ. ಪಾಸಿಟಿವ್ ಕಾರಣ ಅಪನ ಹಾತ್ ಗುನಾಹಿ. ನಾವು ಬ್ರೇಕ್ ಮಾಡ್ತೀವಿ, ಫಾಲೋ ಅಪ್ ಕೂಡ ನಮ್ದೆ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನ್ಯೂಸ್ 18 ಕನ್ನಡ. ತೊಲಗಿಲ್ಲ ಕೊರೋನಾ, ಮೈ ಮರೆಯಬೇಡಿ ಜೋಪಾನ. ನಮ್ಮ ಕೈಯಲ್ಲೇ ಇದೆ ನಮ್ಮವರ ಪ್ರಾಣ. ಮೂರನೇ ಅಲೆ ಬರುವ ಮುನ್ನ ಬಿ ಅಲರ್ಟ್. ಇದು ನ್ಯೂಸ್ 18 ಕಳಕಳಿ. ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಅಕ್ರಮ ಗ್ಯಾಸ್ ದಂಧೆಯ ವರದಿ ಈಗ ಇಂಪ್ಯಾಕ್ಟ್ ಆಗಿದೆ. ಇದರ ವಶಕ್ಕೆ ಈ ಗೋವುಗಳು ಅಕ್ರಮಗಳಿಗೆ ಬ್ರೇಕ್, ನೊಂದವರ ಪಾಲಿನ ಭರವಸೆ. ಕೊರೋನಾ ಕಾಲದ ಅತಿ ದೊಡ್ಡ ಎಕ್ಸ್ಪೋ. ನ್ಯೂಸ್ 18 ಬಿಚ್ಚಿಡ್ತಾ ಇದೆ ಈ ದಂಧೆಯ ಕರಾಳ ಮುಖ. ನ್ಯೂಸ್ 18 ವರದಿಗೆ ಕರುನಾಡ ಸ್ಪಂದನೆ. ವರದಿಗಷ್ಟೇ ಸೀಮಿತವಲ್ಲ, ಶಾಶ್ವತ ಪರಿಹಾರದ ಬಿಗ್ ಇಂಪ್ಯಾಕ್ಟ್. ರಾಜ್ಯ ಸರ್ಕಾರ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ನ್ಯೂಸ್ 18 ವೆಲ್ಕಮ್ ಬ್ಯಾಕ್. ಮುಖ್ಯಮಂತ್ರಿಗಳ ಮನೆ ಹತ್ರ ಹೋಗೋಣ. ಸಿಎಂ ಪರ ಮುಂದುವರಿತಾ ಇದೆ. ಇವತ್ತು ಕೂಡ ಮಠಾಧೀಶರ ಬ್ಯಾಟಿಂಗ್. ಇವತ್ತು ಕೂಡ ತುಂಬಾ ಜನ ಮಠಾಧೀಶರು ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸತತ 3ನೇ ದಿವಸ ಮಠಾಧೀಶರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಿದ್ದಾರೆ. ನೀವೇ ಮುಂದುವರಿಬೇಕು, ರಾಜೀನಾಮೆ ಕೊಡಬೇಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಶಿವಗಂಗೆ ವಿಭೂತಿಪುರ ಮಠದ ಸ್ವಾಮೀಜಿಗಳು ಇದೀಗ ಮುಖ್ಯಮಂತ್ರಿಗಳ ಪರ ಮಾತಾಡ್ತಿದ್ದಾರೆ. ವರಿಷ್ಠರು ಯೋಚನೆ ಮಾಡಬೇಕು ಅಂತ ಮಹಂತಲಿಂಗ ಶ್ರೀಗಳು ಪಕ್ಷ ಬಲಪಡಿಸಿದವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅಂತ ಕೂಡ ಆಗ್ರಹಿಸಿದ್ರು. ಮಧ್ಯಂತರ ಅವಧಿಯಲ್ಲಿ ಅವರನ್ನ ಕೆಳಗಿಳಿಸಿದರೆ ಅದು ಅಪಮಾನ. BSY ಪರ ಮಹಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮಾತಾಡ್ತಿದ್ರು. ಇನ್ನೂ ಹಲವು ಶ್ರೀಗಳು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರ ಜೊತೆ ನಾವಿದ್ದೀವಿ ಅನ್ನೋ ಭರವಸೆ ತುಂಬುತ್ತಿದ್ದಾರೆ. ಇವತ್ತಿನ ಬಲಭಾಗದ ದೃಶ್ಯ ನೋಡ್ತಾ ಇರೋದು ಎಡಭಾಗದಲ್ಲಿ ನಿನ್ನೆ ದೃಶ್ಯ, ಬಲಭಾಗದಲ್ಲಿ ಇವತ್ತು ಬೆಳಗ್ಗಿನ ದೃಶ್ಯ. ತುಂಬ ಜನ ಶ್ರೀಗಳು ಮಠಾಧೀಶರು ಮುಖ್ಯಮಂತ್ರಿಗಳ ಭೇಟಿ ಮಾಡೋದಕ್ಕೆ ಬರ್ತಿದ್ದಾರೆ. ಮಹಂತಲಿಂಗ ಶ್ರೀಗಳು ನೀವು ನೋಡ್ತಿರುವಂತಹ ದೃಶ್ಯ, ಅವ್ರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಈ ಸಂದರ್ಭ ಸನ್ಮಾನ್ಯ ಯಡಿಯೂರಪ್ಪನವರು ಒಟ್ಟು ಕನ್ನಡಿಗರ ಒಂದು ಅಭಿಮಾನವನ್ನು ಗಳಿಸಿರ್ತಕ್ಕಂಥ ಅಪರೂಪದ ವ್ಯಕ್ತಿ. ನಾವು ಇತಿಹಾಸವನ್ನು ಗಮನಿಸಿದರೆ ಜಾತಿ ಮತ ಭೇದವಿಲ್ಲದೇನೆ ಎಲ್ಲ ಜನಾಂಗದವರು ಕೂಡ ಗೌರವಿಸಿದಂತ ಒಬ್ಬ ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು. ಅವರ ಒಂದು ಅನುಭವ, ಹಿರಿತನ ಈ ರಾಜ್ಯಕ್ಕೆ ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಇವತ್ತು ರಾಜ್ಯ ಪ್ರವಾಹ ಭೀತಿಯನ್ನ ಮತ್ತು ಕೊರೋನಾ ಕಾಯಿಲೆ ಭೀತಿಯನ್ನ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ಈ ಸಂದರ್ಭದಲ್ಲಿ ಮೂಲತಃ ಸುಮಾರು ತಮ್ಮ ಇಡೀ ಜೀವನವನ್ನೇ ಈ ಜನಜೀವನಕ್ಕಾಗಿ ಮತ್ತು ಹೋರಾಟಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂಥವರು. ಅವರ ಒಂದು ಜನಪ್ರಿಯತೆಯಿಂದಲೇ ಇವತ್ತು ಅವರ ಪಕ್ಷ ಕರ್ನಾಟಕದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲೇನೆ ಕರ್ನಾಟಕದಲ್ಲಿ ಅವರ ಪಕ್ಷ ನೆಲೆಗೊಂಡಿದೆ ಅಂತಂದ್ರೆ ಅದರ ಬಹುಮಟ್ಟಿನ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಸಲ್ಲಬೇಕಾದಂತಹದ್ದು. ಇವತ್ತು ಅವರ ಹಿರಿಯ ಯಾವ ವರಿಷ್ಠರಾಗಿರ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಬೇಕು. ಯಾರಿಂದ ಇಲ್ಲಿ ಪಕ್ಷ ನೆಲೆಗೊಂಡಿದೆಯೋ ಅವರಿಗೆ ಗೌರವ ಅಂತಂದ್ರೆ ಅವಧಿ ಪೂರ್ಣವಾಗಿ ಮಾಡುವವರಿಗೂ ಕೂಡ ಸೇವೆ ಮಾಡಿದ್ರೇನೆ ಅವರಿಗೆ ಗೌರವ ಕೊಟ್ಟಂತೆ. ಗೌರವಯುತವಾಗಿ ಬೀಳ್ಕೊಡ್ತೇವೆ ಅನ್ನುವಂತ ಮಾತು ಅರ್ಥ ಬರಬೇಕಾದ್ರೆ ಗೌರವಯುತವಾಗಿ ಅವ್ರನ್ನ ನಡೆಸಿಕೊಳ್ಬೇಕು ಮತ್ತು ಅವಧಿ ಪೂರ್ಣವಾಗಿ ಅವರಿಗೆ ಸೇವೆ ಮಾಡಕ್ ಬಿಟ್ರೆ ಅವರಿಗೆ ಗೌರವ ಕೊಟ್ಟಂತೆ. ಮಧ್ಯಂತರ ಅವಧಿಯಲ್ಲಿ ಅವರನ್ನ ತೆಗೆದು ಮಾಡಿದ್ದೆ ಆಯ್ತಂದ್ರೆ ಆ ಹಿರಿಯ ಜೀವಕ್ಕೆ ಹೋರಾಡಿದಂತ ಜೊತೆಗೆ ಜನತೆಗೂ ಕೂಡ ಅಪಚಾರ ಮಾಡಿದಂತಾಗತ್ತೆ. ಯಾವುದೇ ಅಧಿಕಾರವನ್ನ ಅಂಟಿಕೊಂಡು ಕೂತ್ಕೊಂಡಂತವ್ರಲ್ಲ. ಅವರಿಗೆ ಅಧಿಕಾರ ಇದ್ರೂ ಅಷ್ಟೇ, ಇಲ್ಲದೆ ಅವ್ರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಆದರೆ ಅವರಿಗೆ ಅಧಿಕಾರ ಅವಶ್ಯಕತೆ ಇಲ್ಲತ್ತೋ ಗೊತ್ತಿಲ್ಲ, ಆದ್ರೆ ರಾಜ್ಯಕ್ಕೆ ಅವರ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ಅವರು ಎಲ್ಲ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸಮಾಜದವರಿಗೆ ಕೊಡುಗೆ ದಾನಿಗಳಾಗಿ ಸರ್ಕಾರ ವತಿಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಂತ್ರಿ ನಾವೆಲ್ಲ ಸ್ಮರಣೆ ಮಾಡ್ಕೊಳ್ತಿದ್ದೀವಿ. ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಆಸೆಯನ್ನ
ಕೇಂದ್ರ ಸರ್ಕಾರ ಈಡೇರಿಸಬೇಕು, ಎಲ್ಲದಕ್ಕೂ ಸಹಕಾರ ಕೊಡಬೇಕು, ಯಡಿಯೂರಪ್ಪನವರ ಬಲಪಡಿಸಬೇಕು ಅಂತಕ್ಕಂಥದ್ದು ಎಲ್ಲರ ನಮ್ಮ ಇಚ್ಛೆ ಆಗಿದೆ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಆದಿಜಂಬ ಗುರುಪೀಠದಿಂದ ನಾವು ಈರುವ ಸ್ವಾಮೀಜಿಗಳು ಬಂದಿದ್ವಿ. ನಾವು ಬಂದಿರೋ ಉದ್ದೇಶ ಇಷ್ಟೇ, BS ಯಡಿಯೂರಪ್ಪನವರು ಒಳ್ಳೆ ಸಮಾಜದ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲ ಸಮುದಾಯನೂ ಒಟ್ಟಿಗೆ ಕೊಂಡೊಯ್ಯೋದ್ರಿಂದ ಅವರ ಪ್ರೀತಿ ವಾತ್ಸಲ್ಯಕ್ಕಾಗಿ ನಾವು ಸದಾ ಅವ್ರ ಬೆಂಬಲವಾಗಿ ಇರ್ತೀವಿ. ಅವರು ಮುಖ್ಯಮಂತ್ರಿಯಾಗಿಯೇ ಮುಂದುವರಿಬೇಕು ಅಂತ ನಮ್ಮ ಆಶಯ. ಇದು ಮಠಾಧೀಶರೆಲ್ಲ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಮುತ್ಸದ್ದಿತನ, ಹಿರಿತನ ಮತ್ತು ಜನಪರ ಕಾಳಜಿ ಇದೆಲ್ಲವನ್ನು ಕೂಡ ಗಮನಿಸಿ ಹೈಕಮಾಂಡ್ ಸರಿಯಾಗಿ ನಡೆಸ್ಕೊಳ್ಬೇಕು. ಈ ಥರ ಅರ್ಧದಲ್ಲೇ ಅವ್ರನ್ನ ಕೈ ಬಿಡೋದು ಒಳ್ಳೆಯದಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅವರೇ ಮುಂದುವರಿಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಅವ್ರ ಜೊತೆ ನಾವಿದ್ದೀವಿ ಅಂತದಕ್ಕೆ ಸಮುದಾಯದವ್ರು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಅವರಿಗೆ ಎಲ್ಲರ ಶ್ರೀರಕ್ಷೆ ಇದೆ ಅನ್ನೋ ಮಾತುಗಳನ್ನು ಮಠಾಧೀಶರು ಹೇಳ್ತಾ ಇದ್ರು. ಬರೀ ಮಠಾಧೀಶರು ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರ್ತಾ ಇರೋದು ಕೆಲ ಕ್ರೈಸ್ತ ಧರ್ಮದ ಮುಖಂಡರು ಕೂಡ ಬರ್ತಿದ್ದಾರೆ ಅನ್ನೋ ಸುದ್ದಿ ಸಿಗ್ತಾ ಇದೆ. ಕ್ರೈಸ್ತ ಮಹಾಸಭಾದಿಂದ ಅಲ್ಲಿಂದಲೂ ಕೂಡ CMಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೆಲ ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಅಲ್ಲಿ ಬಂದಿದ್ರು. ಇವತ್ತು ಕ್ರೈಸ್ತ ಧರ್ಮೀಯರು ಕೂಡ ಅಲ್ಲಿ ಬರ್ತಿರುವಂಥ ಮಾಹಿತಿ ಸಿಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕ್ರೈಸ್ತ ಧರ್ಮದವರು ಕೂಡ ಇದೀಗ ಧಾರ್ಮಿಕ ಮುಖಂಡರು ಬರ್ತಿದ್ದಾರೆ ಅಂತ. ನೆನೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಬಂದಿದ್ರು, ಮಠಾಧೀಶರು ಬರ್ತಿದ್ದಾರೆ. ಇವತ್ತು ಕ್ರೈಸ್ತ ಧರ್ಮದ ಮುಖಂಡರು ಕೂಡ ಬರ್ತಿದ್ದಾರೆ. ಅಂದರೆ ಮೌಲ್ವಿಗಳು ಬೆಂಬಲ ಕೊಡ್ತಿದ್ದಾರೆ. ಕ್ರೈಸ್ತ ಧರ್ಮೀಯರು ಕೂಡ ಯಡಿಯೂರಪ್ಪನವರ ಜೊತೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಬಲ ತುಂಬ್ತಾ ಇದ್ದಾರೆ. ನೀವು ನೋಡ್ತಿರುವಂಥ ಬೆಳವಣಿಗೆ. ವಿ ಸ್ಟ್ಯಾಂಡ್ ಫಾರ್ BS ಯಡಿಯೂರಪ್ಪ ಅಂತ ಅವರು ಕೂಡ ಆ ಫ್ಲೆಕ್ಸನ್ನು ಹಿಡಿದು ಅಖಿಲ ಭಾರತ ಕ್ರೈಸ್ತ ಮಹಾಸಭಾದವರು ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು ಅನ್ನುವ ಬ್ಯಾನರ್ ಹಿಡಿದು ಯಡಿಯೂರಪ್ಪನವರ ಮನೆ ಹತ್ರ ಬಂದಿರುವಂತಹ ದೃಶ್ಯ. ಮುಂದೆ ಏನು 2 ವರ್ಷ ಇದೆ. ಆ 2 ವರ್ಷ ಮಾನ್ಯ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಕ್ರೈಸ್ತ ಸಮುದಾಯದ ಅಖಿಲ ಭಾರತ ಕ್ರೈಸ್ತ ಮಹಾಸಭಾದ ಒತ್ತಾಯ. ಇನ್ನು ಮುಂದಿನ ಚುನಾವಣೆಯವರೆಗೆ, ಮುಂದಿನ ಅವಧಿಯವರೆಗೆ ನಮ್ಮ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ನಾನು ಆಶಿಸ್ತೇನೆ, ಮತ್ತೆ ನಾನು ಕೋರ್ಕೊಳ್ತೇನೆ. ಇದರ ಮೂಲಕವಾಗಿ ಅನೇಕ ಜನರಿಗೆ ಅನುಕೂಲವಾಗುತ್ತೆ ಅವರಿದ್ರೆ. ಸೊ ಇದು ಒಳ್ಳೆ ಸಮಯ ಅಲ್ಲ ಅವ್ರನ್ನ ಬದಲಾವಣೆ ಮಾಡೋದು ಅಂತ ನನಗೆ ಅನ್ಸುತ್ತೆ. ಕೇಂದ್ರ ಸರ್ಕಾರವನ್ನ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳನ್ನ ನಾವು ಒತ್ತಾಯ ಮಾಡುತ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರನ್ನೇ ಈ ಅವಧಿ ಉದ್ದಕ್ಕೂ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕೆಂಬುದಾಗಿ ನಾವು ಕ್ರೈಸ್ತ ಸಮುದಾಯದ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಧಾನಮಂತ್ರಿಯವರಿಗೂ ನಮ್ಮ ಒಂದು ಸಂಸ್ಥೆ ವತಿಯಿಂದ ಒಂದು ಮನವಿ ಪತ್ರವನ್ನ ರಿಕ್ವೆಸ್ಟಿಂಗ್ ಲೆಟರ್ ಅನ್ನ ಫಾರ್ವರ್ಡ್ ಮಾಡುವ ಮುಖಾಂತರ ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ಮುಂದುವರಿಯಬೇಕೆಂಬ ಇದನ್ನ ಮಾಡ್ತಾ ಇದ್ದೀವಿ. ಎಲ್ಲಾ ಜಿಲ್ಲೆ, ಕರ್ನಾಟಕದ ಎಲ್ಲಾ ಜಿಲ್ಲೆಯಿಂದ ಈ ಒಂದು ಮನವಿಯನ್ನ ಸ್ಟ್ಯಾಂಡ್ ಫಾರ್ ಯಡಿಯೂರಪ್ಪ ಅವರು ಕರ್ನಾಟಕದ ಅಧಿಕಾರದಲ್ಲಿ ಮುಂದುವರಿಯಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ. ನ್ಯೂಸ್ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕಾಚರಕ್ಕನಹಳ್ಳಿಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಧನ್ವಂತರಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ಅಂದರೆ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೋದಂಡರಾಮ ದೇವಸ್ಥಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿದಂತಹ ಮಹಾಪೂಜೆ ಇದು. CM BS ಯಡಿಯೂರಪ್ಪನವರು ಅವರ ಸ್ಥಾನಕ್ಕೆ ಕುತ್ತು ಬಾರದಂತೆ ಆ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತಿದ್ದಾರಂತೆ. ಯಡಿಯೂರು ಕ್ಷೇತ್ರದ ಸಿದ್ಧಲಿಂಗ ಸ್ವಾಮಿ ದೇವರಿಗೆ ವಿಶೇಷ ಪೂಜೆ, ಕ್ಷೀರಾಭಿಷೇಕ, ಅಷ್ಟೋತ್ತರ, ಏಕರುದ್ರಾಭಿಷೇಕ, ರಾಜ್ಯೋಪಚಾರ, ಸಂಕಲ್ಪ ಪೂಜೆ ಸಲ್ಲಿಸಿದ್ರು ಯಡಿಯೂರಪ್ಪನವರು. ಅರ್ಚಕರಾದ ರೇಣುಕಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿದ್ದಾರೆ.
ನೀವು ಇಲ್ಲಿ ಇರ್ತೀರಲ್ವಾ, ನಾನು ಆ ಕಡೆ ನೋಡ್ಕೊಂತೇನೆ. ಇದು ಬೆಂಗಳೂರಿನ ಕೋದಂಡರಾಮ ದೇವಸ್ಥಾನದಲ್ಲಿ ನಡೀತಿರುವಂತಹ ಲೈವ್ ನೇರ ದೃಶ್ಯಾವಳಿಗಳು. 10:35 ಅಲ್ಲೇನಾಗ್ತಿದೆ ಅನ್ನೋ ದೃಶ್ಯ ತೋರಿಸ್ತಾ ಇದ್ದೀವಿ. ಬಲಭಾಗದಲ್ಲಿ ಯಡಿಯೂರಿನಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೀತಾ ಇದೆ. ಆ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಡಿಯೂರು ಕ್ಷೇತ್ರದ ಸಿದ್ಧಲಿಂಗ ಸ್ವಾಮಿ ದೇವರಿಗೆ ಅಲ್ಲಿ ಸಿದ್ಧಲಿಂಗೇಶ್ವರನಿಗೆ ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇದೆ. ಎಡಭಾಗದಲ್ಲಿ ಬೆಂಗಳೂರಿನ ಕೋದಂಡರಾಮ ದೇವಸ್ಥಾನ ಕಾಚರಕ್ಕನಹಳ್ಳಿಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈಗ ತಾನೇ ಅಲ್ಲಿ ಹೋಗಿ ಆ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಈ ಮಹಾಪೂಜೆಯನ್ನು ಆಯೋಜನೆ ಮಾಡಿದ್ದಾರೆ ಯಡಿಯೂರಪ್ಪನವರ ಹೆಸರಿನಲ್ಲಿ. ಈಗ ಅವ್ರಿಗೆ ಏನೇನು ವಿಘ್ನಗಳಿವೆ ಎಲ್ಲವೂ ಕೂಡ ನಿವಾರಣೆ ಆಗಬೇಕು, ಅವರೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನುವ ಎಲ್ಲ ಉದ್ದೇಶದಿಂದ ಈ ಮಹಾಪೂಜೆ ಮಾಡಿಸ್ತಾ ಇದ್ದಾರಂತೆ. ಕ್ಷೀರಾಭಿಷೇಕ, ಅಷ್ಟೋತ್ತರ, ಏಕರುದ್ರಾಭಿಷೇಕ, ರಾಜೋಪಚಾರ, ಸಂಕಲ್ಪ ಪೂಜೆ ಎಲ್ಲವನ್ನು ಕೂಡ ಸಲ್ಲಿಸಿದ್ದಾರೆ ಯಡಿಯೂರಪ್ಪನವರು. ಅರ್ಚಕರಾದಂಥ ರೇಣುಕಾಚಾರ್ಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಲೈವ್ ಧನ್ವಂತರಿ ಯಾಗ, ಬೆಂಗಳೂರಿನ ಕೋದಂಡರಾಮಸ್ವಾಮಿ ದೇವಸ್ಥಾನ ಕಾಚರಕ್ಕನಹಳ್ಳಿ. ಬಲಭಾಗದಲ್ಲಿ ತುಮಕೂರಿನ ಯಡಿಯೂರಿನಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾ ಇರುವಂತಹ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ನಮಗೆ ಗೊತ್ತಿದೆ, 75 ವರ್ಷ ದಾಟದಂಥವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು 75 ವರ್ಷ ಆದಮೇಲೆ 78, 29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಉದ್ದೇಶ ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪವನ್ನು ಈಗಲೂ ಸಹ ನಾನು ಮಾಡಿದ್ದೇನೆ. 25ನೇ ತಾರೀಕು ಏನು ಸೂಚನೆ
ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊಂತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನಮ್ಮ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೇನೆ ನನ್ನ ಜೊತೆಗೆ ಸಹಕಾರಿಗಳಾಗಿ ನಿಂತುಕೊಳ್ಬೇಕು. ಮತ್ತು ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ ಅದು ಸೂಕ್ತ ಅಲ್ಲ. ಆ ಥರದ್ದು ಏನೂ ಮಾಡ್ದೇನೆ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಪ್ರಾರ್ಥನೆ. ನಾನು 100 ಜನ ಮಠಾಧಿಪತಿಗಳು, ಎಲ್ಲ ಜನಾಂಗದ ಮಠಾಧಿಪತಿಗಳು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಂಬಲವನ್ನು ಸೂಚಿಸಿದ್ದಾರೆ. ಬಹುಶಃ ಜೀವನದಲ್ಲಿ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಬೆಂಬಲ ಹಿಂದೆ ಯಾರಿಗೂ ಸಿಕ್ಕಿಲ್ಲ. ಅವರೆಲ್ಲರ ಆಶೀರ್ವಾದದಿಂದ ಮುಂದೇನು ತೀರ್ಮಾನ ಪಕ್ಷ ತಗೊಳ್ಳುತ್ತೋ ಅದರ ಆಧಾರದ ಮೇಲೆ ಮುಂದಿನ ಕೆಲಸವನ್ನು ಮಾಡ್ತೇನೆ. ಅದಕ್ಕೆಲ್ಲ ಮಠಾಧಿಪತಿಗಳು, ನಮ್ಮೆಲ್ಲ ಕಾರ್ಯಕರ್ತರು ಸಹಕಾರವನ್ನು ನೀಡಬೇಕು. ಯಾವುದೇ ಗೊಂದಲವನ್ನು ಮಾಡಿಕೊಳ್ಬಾರ್ದು, ಕೈ ಜೋಡಿಸಬೇಕು. ತೀರ್ಮಾನ ಕೇಂದ್ರ ಏನು ಹೇಳುತ್ತೆ ಆ ತೀರ್ಮಾನ ನಂದು. ಆ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಮಾನ್ಯ ಯಡಿಯೂರಪ್ಪನವರು ಕೊನೆಗೂ ಉತ್ತರ ಕೊಡಲಿಲ್ಲ. ನಮ್ಮ ಪಕ್ಷದಲ್ಲಿ 75 ವರ್ಷ, ಅಫ್ಕೋರ್ಸ್ ಅವ್ರು ಹೇಳಿದ್ ಕರೆಕ್ಟೇ. ಅದು 75 ವರ್ಷ ಮೇಲ್ಪಟ್ಟವರಿಗೆ ಯಾವುದೇ ಸ್ಥಾನಮಾನ ದೇಶದಲ್ಲಿ ಕೊಟ್ಟಿಲ್ಲ, ಆದರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನೊಂದು 2-3 ವರ್ಷ ಎಕ್ಸ್ಟ್ರಾ ಆದರೂ ಕೂಡ ನನಗೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶ ನನಗೆ ಸದುಪಯೋಗ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನದಲ್ಲೂ ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಎಲ್ಲೋ ಒಂದು ಕಡೆ ಹಾಗನ್ನಿಸಿದರೂ ಅದನ್ನು ಎಕ್ಸಾಕ್ಟಾಗಿ ನೇರವಾಗಿ ಯಡಿಯೂರಪ್ಪನವರು ಹೇಳಲಿಲ್ಲ. 2 ವರ್ಷ ಪೂರೈಸ್ತಾ ಇದ್ದೀನಿ 26ನೇ ತಾರೀಕು, ಅಂದರೆ ಬರುವ ಸೋಮವಾರ. ಅದಾದಮೇಲೆ ಪಕ್ಷದ ಚಟುವಟಿಕೆ ಕಡೆ ಗಮನ ಹರಿಸ್ತೀನಿ, ಪಕ್ಷವನ್ನು ಬಲಪಡಿಸಬೇಕು, ಮುಂದಿನ ದಿನದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನೋದಷ್ಟೇ ಹೇಳಿದ್ರು. ಸರ್ ಆಗಿದ್ರೆ ನೀವೇ ಇರ್ತೀರಾ, ಅದಕ್ಕೆ ಪಕ್ಷ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀನಿ. ಸರ್ ಏನು ಹೇಳಿದ್ದಾರೆ, 26ನೇ ತಾರೀಕು ಅಮಿತ್ ಶಾ ಅವರು, JP ನಡ್ಡಾ ಅವರು, ನರೇಂದ್ರ ಮೋದಿ ಅವರು ಅವರೆಲ್ಲ ಏನು ಹೇಳ್ತಾರೋ ಅವತ್ತು ಆ ಕೆಲಸ ಮಾಡ್ತೀನಿ. ಇದೊಂದೇ ಮಾತಿಗೆ ಸ್ಟಿಕ್ ಆನ್ ಆದರೂ ಯಡಿಯೂರಪ್ಪನವರು ಎಲ್ಲೂ ಕೂಡ ರಾಜೀನಾಮೆ ಅಥವಾ ಈ ಸೀಟಿಂದ ಕೆಳಗಿಳಿತಾ ಇದ್ದೀನಿ ಅಥವಾ ನಾನು ಬಿಟ್ಕೊಡ್ತಾ ಇದ್ದೀನಿ ಈ ಥರದ್ದು ಯಾವುದೇ ಹಂತದಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಲಿಲ್ಲ. ಆದರೆ ಅವರು ಹೇಳುತ್ತಿರುವ ರೀತಿ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ನಡೀತಿರುವಂಥ ಬೆಳವಣಿಗೆಗೆ ಪುಷ್ಟಿದಾಯಕವಾಗಿತ್ತು. ವದಂತಿಯಾಗಿಯೇ ಮುಂದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೊಂದು ಬಲ ತುಂಬುತ್ತಿದೆ ಅಂತ ಅನಿಸ್ತಾ ಇದೆ ಅವರ ಮಾತುಗಳು. ವದಂತಿ ನಿಜ ಆಗುವ ಲಕ್ಷಣ ಕಾಣಿಸುತ್ತಿರುವ ಒಂದು ಆಯಾಮ ಒಂಚೂರು ದಟ್ಟವಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅಫಿಷಿಯಲ್ ಆಗಂತೂ 26ನೇ ತಾರೀಕು ತನಕ ಕಾಯಲೇಬೇಕು. ಮುಂದಿನ ಸೋಮವಾರ 26ನೇ ತಾರೀಕು ಯಡಿಯೂರಪ್ಪನವರು ಅಧಿಕಾರ ವಹಿಸಿಕೊಂಡು 2 ವರ್ಷ ಆಗುತ್ತೆ. ಅಂದರೆ BJP ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಆಗುತ್ತೆ. ಅವತ್ತು ಯಡಿಯೂರಪ್ಪನವರು ಪಕ್ಷ ಏನು ಹೇಳುತ್ತೋ ಆ ನಿರ್ಧಾರದ ಪ್ರಕಾರ ನಾನು ನಡ್ಕೋತೀನಿ ಅನ್ನೋದಷ್ಟೇ ಅವರ ಗಟ್ಟಿ ನಿರ್ಧಾರದ ಮಾತಾಗಿತ್ತು. ಸುಮಾರು 4 ದಿನ ಆದಮೇಲೆ ಯಡಿಯೂರಪ್ಪನವರು ಕೊನೆಗೂ ಮೌನ ಮುರಿದ್ರು. ಯಾರ್ಯಾರು ನನಗೆ ಬಂದು ಸಪೋರ್ಟ್ ಮಾಡ್ತಿದ್ದಾರೆ, ಮಠಾಧೀಶರು ಮತ್ತು ಬೇರೆ ಬೇರೆ ಎಲ್ಲ ಬಲ ತುಂಬುತ್ತಿದ್ದಾರೆ, ಅವರೆಲ್ಲರಿಗೂ ಚಿರಋಣಿ. ಬಹುಶಃ ಹಿಂದೆ ಯಾರಿಗೂ ಆಗಿಲ್ಲ, ಮುಂದೆ ಯಾರಿಗಾಗುತ್ತೋ ಗೊತ್ತಿಲ್ಲ, ಆದರೆ ನನಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಕೂಡ ನಮಸ್ಕಾರ ಮಾಡ್ತೀನಿ, ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಟಿಲ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. 75 ವರ್ಷ ಬೆಂಚ್ ಮಾರ್ಕನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರು. ಬಿಕಾಸ್ ಯಡಿಯೂರಪ್ಪನವರು ಅದನ್ನು ದಾಟಿದ್ದಾರೆ ವಯಸ್ಸನ್ನು. ಈಗ ಅದನ್ನು ದಾಟಿದ ಮೇಲೂ ನನಗೆ ಅವಕಾಶ ಕೊಟ್ಟಿದ್ರು. ಆದರೆ ಮುಂದಿನ ದಿನದಲ್ಲಿ 26ನೇ ತಾರೀಕು ಆದಮೇಲೆ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಸರ್ 26ನೇ ತಾರೀಕು ಆದಮೇಲೆ ಏನಾಗುತ್ತೆ ಅಂದರೆ ಗೊತ್ತಿಲ್ಲ, ಕಾದು ನೋಡ್ತೀನಿ ಅಂತಿದ್ರು. ಮಗದೊಮ್ಮೆ ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಅದನ್ನು ಕೂಡ ನಿಮಗೆ ಕೇಳಿಸುವಂಥ ಪ್ರಯತ್ನ ಮುಂದಿನ ಹಂತದಲ್ಲಿ ಮಾಡ್ತೀವಿ. ಲೆಟ್ಸಿ ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಅಂತ. ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ತಮಗೆ ಗೊತ್ತಿದೆ, 75 ವರ್ಷ ದಾಟದಂಥವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು 75 ವರ್ಷ ಆದಮೇಲೆ 28-29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ.
ನನ್ನ ಉದ್ದೇಶ ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪ ಈಗಲೂ ಸಹ ನಾನು ಮಾಡಿದ್ದೇನೆ. 25ನೇ ತಾರೀಕು ಏನು ಸೂಚನೆ ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊಂತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನಮ್ಮ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೇನೆ ನನ್ನ ಜೊತೆಗೆ ಸಹಕಾರಿಗಳಾಗಿ ನಿಂತುಕೊಳ್ಬೇಕು. ಮತ್ತು ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ ಅದು ಸೂಕ್ತ ಅಲ್ಲ. ಆ ಥರದ್ದೇನೂ ಮಾಡದೇನೆ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಪ್ರಾರ್ಥನೆ ನಾನು 100 ಜನ ಮಠಾಧಿಪತಿಗಳು, ಎಲ್ಲ ಜನಾಂಗದ ಮಠಾಧಿಪತಿಗಳು ಬಂದು ಪ್ರಧಾನಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ತಮಗೆ ಗೊತ್ತಿದೆ, 75 ವರ್ಷ ದಾಟದಂಥವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು 75 ವರ್ಷ ಆದಮೇಲೆ 78, 29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಉದ್ದೇಶ ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪ ಈಗಲೂ ಸಹ ನಾನು ಮಾಡಿದ್ದೇನೆ. 25ನೇ ತಾರೀಕು ಏನು ಸೂಚನೆ ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊಂತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನಮ್ಮ ರಾಜ್ಯದ ಪಕ್ಷದ ಎಲ್ಲ ಕಾರ್ಯಕರ್ತರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಳದೇನೆ ನನ್ನ ಜೊತೆಗೆ ಸಹಕಾರಿಗಳಾಗಿ ನಿಂತುಕೊಳ್ಬೇಕು. ಮತ್ತು ಇವತ್ತಿನಿಂದ ನನ್ನ ಪರವಾಗಿ ಯಾವುದೇ ಹೇಳಿಕೆ, ಪ್ರತಿಭಟನೆ, ಚಳುವಳಿ ಇಂಥದ್ದೇನು ಕೆಲವು ಕಡೆ ನಡೆದಿದೆ ಅದು ಸೂಕ್ತ ಅಲ್ಲ. ಆ ಥರದ್ದೇನೂ ಮಾಡದೇನೆ ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಪ್ರಾರ್ಥನೆ. ಅಲ್ಲಿಗೆ 26ನೇ ತಾರೀಕು ತನಕ ಕಾಯಬೇಕು. ಅವತ್ತು ಏನು ಹೈಕಮಾಂಡ್ ಸೂಚನೆ ಕೊಡುತ್ತೋ ಅದ್ರ ಪ್ರಕಾರ ನಡ್ಕೋತೀನಿ ಅಂದರು BS ಯಡಿಯೂರಪ್ಪನವರು. ನ್ಯೂಸ್ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಫೈನಲಿ 4-5 ದಿನ ಆದಮೇಲೆ ಮುಖ್ಯಮಂತ್ರಿಗಳು ಮೌನ ಮುರಿದ್ರು. ಕೆಲವೇ ಹೊತ್ತಿನ ಮುಂಚೆ ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ನೋಡ್ಕೊಳ್ಳೋಣ ಬನ್ನಿ. ಅಮಿತ್ ಶಾಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರು ನನ್ನ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ತಮಗೆ ಗೊತ್ತಿದೆ, 75 ವರ್ಷ ದಾಟದಂಥವ್ರಿಗೆ ಯಾರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಆದರೆ ಯಡಿಯೂರಪ್ಪನ ಕೆಲಸವನ್ನು ಮೆಚ್ಚಿ ಪ್ರಧಾನಿಯವರು, ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು 75 ವರ್ಷ ಆದಮೇಲೆ 78, 29 ವರ್ಷದವರೆಗೂ 2 ವರ್ಷ, ನಾನು ನಾಳೆಗೆ 26ಕ್ಕೆ ಮುಖ್ಯಮಂತ್ರಿಯಾಗಿ 2 ವರ್ಷ ಆಗುತ್ತೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಉದ್ದೇಶ ಬರುವಂಥ ದಿವಸಗಳಲ್ಲಿ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಸಂಕಲ್ಪ ನಂದು. ಅದೇ ಸಂಕಲ್ಪ ಈಗಲೂ ಸಹ ನಾನು ಮಾಡಿದ್ದೇನೆ. 25ನೇ ತಾರೀಕು ಏನು ಸೂಚನೆ ಅದರ ಆಧಾರದ ಮೇಲೆ 26ನೇ ತಾರೀಕಿನಿಂದ ನನ್ನ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ. 26ನೇ ತಾರೀಕು ನಮ್ಮ 2 ವರ್ಷ ಸಾಧನೆ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ರಾಷ್ಟ್ರೀಯ ಅಧ್ಯಕ್ಷ ಏನು ಸೂಚನೆಯನ್ನು ಕೊಡ್ತಾರೆ ಅದಂತೆ ನಡ್ಕೊಂತೇನೆ. ಪಕ್ಷವನ್ನು ಬಲಪಡಿಸುವಂಥದ್ದು, ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ನನ್ನ ಕರ್ತವ್ಯ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಗಾಡಿ ಪೂರ್ತಿ ಭಾರತದ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ರೌಂಡ್ಸ್ ಮಾಡ್ತಾ ಇದೆ. ಕೋವಿಡ್ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸಂಜೀವಿನಿ ಗಾಡಿ ಎಲ್ಲೆಲ್ಲಿ ಓಡಾಡ್ತಾ ಇದೆ, ಜನರ ರೀಚ್ ಆಗಿದೆ, ಆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಂಜೀವಿನಿ ಗಾಡಿ ಇವತ್ತು ಈ ಕ್ಷಣ ನಾಸಿಕ್ ಮತ್ತು ಗುಂಟೂರು ಭಾಗದ ಹಳ್ಳಿಗಳು, ನಾಸಿಕ್ನ ಜನೋರಿ ಮತ್ತು ಗುಂಟೂರಿನ ಎನಮಡಾಲ ಅನ್ನೋ ಹಳ್ಳಿಗಳಲ್ಲಿ ಓಡಾಡ್ತಾ ಇದೆ. ಆ ಭಾಗದಲ್ಲಿ ಸಂಚಾರ ಮಾಡ್ತಿದೆ. ಇಲ್ಲಿ ತನಕ ನಾವು ಕವರ್ ಮಾಡಿರುವಂಥ ಟೋಟಲ್ ಹಳ್ಳಿಗಳ ಸಂಖ್ಯೆ 442.
ವ್ಯಾಕ್ಸಿನೇಷನ್ ಹಾಕಿರೋದು 2,22,550 ಜನರಿಗೆ. ನ್ಯೂಸ್ ಮುಂದುವರಿಸ್ತೀನಿ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.